ರೋಗ ನಿರೋಧಕ ಶಕ್ತಿ ಯಾವಾಗ ಸಿಗುತ್ತೆ, ಎಲ್ಲಿಂದ ಸಿಗುತ್ತೆ, ಹೇಗೆ ಸಿಗುತ್ತೆ ಅನ್ನೋದಕ್ಕಿಂತ ನಾವು ಹಿಂದೆ ರಾತ್ರಿ ಹೊತ್ತು ಏನು ಮಲಗ್ತೀವಿ ಅವತ್ತು ಒಂದು ಪಾತ್ರೆ ಅಂತ ನಾಳೆ ಬೆಳಗ್ಗೆ ನೀರು ಕುಡಿಯೋದಕ್ಕೆ ನಮಗೆ ಒಂದು ಪಾತ್ರೆ ಬೇಕು. ಆ ಪಾತ್ರೆಯಲ್ಲಿ ಇಟ್ಟಂಥ ನೀರನ್ನು ಬೆಳಗ್ಗೆ ಎದ್ದು ಬ್ರಷ್ ಮಾಡಿ, ಈ ಬ್ರಷ್ ಮಾಡಿ ಅಂತಕ್ಕಂಥ ವಿಚಾರನೇ ನಾವು ಇದನ್ನು ಶೌಚ ವಿಧಿ ಅಂತ ಹೇಳ್ತೀವಿ. ಸ್ನಾನ ಆಮೇಲೆ ನಾವು ರಾತ್ರಿ ಬ್ರಷ್ ಮಾಡಿ ಮಲಗ್ತೀವಾ, ಮೊದಲನೇ ವಿಚಾರ. ಮಕ್ಕಳಿಗೆ ಮಾಡಿಸ್ತಾ ಇದ್ದೀವಾ, ಸ್ವಲ್ಪ ನೋಡ್ಕೊಳ್ಳಿ. ಯಾವುದರಿಂದನೋ ಕಾಯಿಲೆ ಬರ್ತಾ ಇದೆ ಅಂತ ಅಂದ್ಕೊಳ್ತಕ್ಕಂಥ ನಾವು ಕೆಲವೊಂದು ಸಂದರ್ಭದಲ್ಲಿ ಮೂರ್ಖತನವನ್ನು ಬಳಸ್ತೀವಿ. ಕಾಯಿಲೆ ಯಾವುದರಿಂದ ಬರುತ್ತೆ ಅಂದರೆ ಹಲವಾರು ರೀತಿಯಲ್ಲಿ ಹೇಳ್ತೀವಿ. ಎಲ್ಲದಕ್ಕಿಂತ ನಾವು ರಾತ್ರಿ ಮಲಗಕ್ಕೆ ಮುಂಚೆ ಈ ಶೌಚ ಶುದ್ಧಿ ಅನ್ನೋದು ಎಷ್ಟು ಚೆನ್ನಾಗಿ ಆಹಾರ ಬೆಳಗ್ಗಿಂದ ಸಂಜೆವರೆಗೂ ಸೇವನೆ ಮಾಡಿರ್ತಕ್ಕಂಥ ಆಹಾರವನ್ನು ನಾವು ಹಲ್ಲು ಅದಕ್ಕೆ ಅತಿ ಮುಖ್ಯವಾದ ಕೆಲಸ ಮಾಡಿರುತ್ತೆ, ಹೌದಲ್ಲಮ್ಮ? ಈ ಹಲ್ಲನ್ನು ಶುದ್ಧಿ ಮಾಡಿಕೊಳ್ಳೇಬೇಕು ಅಂತಕ್ಕಂಥ ಕ್ರಮಕ್ಕೆ ಹೋದಾಗ ಇದನ್ನು ವಿಧಿ ಅಂತಾರೆ. ನಾವು ಹೇಳ್ತೀವಲ್ಲ, ಏನು ವಿಧಿನೋ ಅದು ಯಾವುದು ವಿಧಿಯಲ್ಲ, ಶೌಚ ವಿಧಿ. ಇದೇ ನಿಮ್ಮ ವಿಧಿ ಆಗಿರೋದೆ ಹೊರ್ತು ಯಾವುದೋ ಜನ್ಮದಲ್ಲಿ ಬಂದ್ಬಿಟ್ಟಿದೆ, ಅದೆರಡನೇ ವಿಷಯ. ಶೌಚ ವಿಧಿ ಎಂದರೇನು? ನಾವು ಭಾರತೀಯರಾಗಿ ಹುಟ್ಟಿ ಈ ಶೌಚ ವಿಧಿ ಅಂದರೆ ಏನು? ಮನಸ್ಸು ದೇಹ ಎರಡೂ ಹಾಳಾಗ್ತಾ ಇರ್ತಕ್ಕಂಥದ್ದಕ್ಕೆ ಮೂಲ ಕಾರಣ ನಮ್ಮ ಹಲ್ಲುಗಳೇ ಮೂಲ ಕಾರಣವಾಗಿರುತ್ತೆ. ಅದಕ್ಕೆ ಮೀರಿ ದೇವರಿಲ್ಲ. ನಮ್ಮ ದೇಹದಲ್ಲಿರ್ತಕ್ಕಂಥ ಮೂಳೆಗಳಿಗೆಲ್ಲ ಗಟ್ಟಿಯಾದದ್ದು ಅಲ್ಲಿನ ಭಾಗ. ಅದನ್ನು ನಾವು ಶುಚಿ ಮಾಡ್ತಕ್ಕಂತಹ ವಿಚಾರವನ್ನು ತಿಳಿಯದೇ ಇರುವ ಕಾರಣ ರೋಗ ರುಜಿನಗಳಿಗೆ ತುತ್ತಾಗಿ ಅನುಭವಿಸ್ತಾ ಇದ್ದೀವಿ. ಇದಕ್ಕೆ ಹೊರದೇಶ, ಆದೇಶ, ಅದು ಶಾಪ ಏನೇನೋ ಸೇರಿಸ್ಕೊತಾ ಇದ್ದೀವಿ. ಈ ಶೌಚ ಅನ್ನೋದಕ್ಕಂಥದ್ದೇ ನಮ್ಮ ವಿಧಿ ಅನ್ನೋ ಸತ್ಯ ನಮ್ಗೆ ಅರ್ಥ ಆದ ದಿನ ಪ್ರತ್ಯಕ್ಷವಾದ ಭಗವಂತ ನಮ್ಮಲ್ಲಿ ಉತ್ಪತ್ತಿ ಆಗ್ತಾನೆ.